ಮೂಡಾದಲ್ಲಿ ಕಳೆದ ಒಂದು 6-7 ತಿಂಗಳ ಹಿಂದೆ ಒಂದು ಆದೇಶವನ್ನು ಮಾಡಿದ್ದಾರೆ ಅನ್ನುವಂಥದ್ದು ದಾಖಲೆಗಳು ಹೊರಗೆ ಬಂತು. ಅಂದರೆ 10ನೇ ತಿಂಗಳಲ್ಲಿ ಇದಕ್ಕೆ ಸಂಬಂಧಿಸಿದಂಗೆ ಮೈಸೂರಿನಲ್ಲಿ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಅಭಿವೃದ್ಧಿಪಡಿಸಿದ 81,000 ಸ್ಕ್ವೇರ್ ಫೀಟ್ ಜಾಗವನ್ನು ಒಬ್ಬರು ಯಾರೋ ಲೇಡಿ ಹೆಸರಲ್ಲಿ ಆಲ್ಟರ್ನೇಟ್ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಅಂತೇಳಿ ಅದರ ವಿರುದ್ಧ ದೂರು ಕೊಟ್ಟಿದ್ದೀನಿ. ಖಂಡಿತ ತನಿಖೆ ಮಾಡಿಸ್ಬೇಕು. ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರು ಈಗಾಗಲೇ ಮಾಡಬೇಕಾಗಿತ್ತು. ಇದು ಕಳೆದ 3-4 ದಿವಸದಿಂದ ನಡೀತಾ ಇರುವಂಥ ಇದನ್ನು ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿ ಕಮಿಷನರ್ನ ಸಸ್ಪೆನ್ಷನ್ಲಿಟ್ಟು ಒಂದು ನ್ಯಾಯಾಂಗ ತನಿಖೆನೋ ಅಥವಾ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆನೋ, ಒಳ್ಳೆಯ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿಸ್ಬೋದಾಗಿತ್ತು. ಮಾಡಿಸಿಲ್ಲ ಅನ್ನೋದೇ ನನಗೂ ಆತಂಕ ಆಗಿರುವಂಥದ್ದು. ಮುಖ್ಯಮಂತ್ರಿಗಳು ಸಾಧಾರಣವಾಗಿ ಈ ರೀತಿಯ ಅಕ್ರಮಗಳಿಗೆ ಗಮನ ಕೊಟ್ಟಿಲ್ವಾ? ಯಾವತ್ತವ್ರು ಈ ಥರ ಮಾಡೋರಲ್ಲ. ಆದರೆ ಯಾಕೆ ಮಾಡಿಲ್ಲ? ಸರ್ಕಾರ ನಡೆಸ್ತಾ ಇರೋದಕ್ಕೆ ಏನಾದ್ರು ಅನಿವಾರ್ಯತೆ ಅವ್ರಿಗೆ ಒದಗಿ ಬಂದಿದೆಯಾ? ವಿರೋಧ ಪಕ್ಷದಲ್ಲಿದ್ದಾಗ ಈ ಥರದ್ದು ಎಲ್ಲದಕ್ಕೂ ಧ್ವನಿ ಎತ್ತಾ ಇದ್ದಂಥ ನಮ್ಮ ಮುಖ್ಯಮಂತ್ರಿ ಯಾಕೆ ಎತ್ತಾ ಇಲ್ಲ ಗೊತ್ತಿಲ್ಲ. ತಕ್ಷಣವೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು. ಅದನ್ನು ನ್ಯಾಯಾಂಗ ತನಿಖೆನೋ, ಇಲಾಖಾ ತನಿಖೆನೋ, COD ತನಿಖೆನೋ ಯಾವ್ದಾದ್ರು ಒಂದು ತನಿಖೆ ಮಾಡಿ 10 ವರ್ಷಗಳಿಂದ ಇದು ನಡೆದಿದೆ ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಎಲ್ಲವನ್ನೂ ತನಿಖೆ ಮಾಡಲಿ. ಎಲ್ಲವನ್ನೂ ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು, ಮೈಸೂರು ಮಹಾರಾಜರು ಕೊಟ್ಟಂಥ ಆಸ್ತಿಯನ್ನು ಉಳಿಸ್ಕೋಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೋತೀನಿ.